ಮಹಾನಗರದಲ್ಲಿ ಬೀದರ್ನಲ್ಲಿ ವಾಸ ಮಾಡತಕ್ಕಂಥ ಬೀದರ್ ಮತದಾರರನ್ನು ಭೇಟಿ ಮಾಡೋದಕ್ಕೆ ಒಂದು ಸಂವಿಧಾನ ಕಾರ್ಯಕ್ರಮ ಬಂದಿದ್ದಾರೆ. ಭಗವಂತ ಖೂಬಾಲ್ ಅವರು ಕೇಂದ್ರದ ರಾಜ್ಯ ಸಚಿವರಾಗಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಹೇಳಿದ್ದಾರೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ಅಂತ. ಆದರೂ ಇವ್ರ ಮೇಲೆ ನಮ್ಮ ಈಶ್ವರ್ ಖಂಡ್ರೆ ಅವರು ಆರೋಪಗಳು ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡಿಲ್ಲ ಅಂತೇಳಿ. ಹಲವಾರು ಮುಖಂಡರುಗಳು ಆರೋಪ ಮಾಡಿದ್ರು. ಮೋದಿಯವರು ಇವರು ಮಾಡಿದ ಕೆಲಸವನ್ನು ಗುರುತಿಸಿ ಇವ್ರಿಗೊಂದು ಬೀಫಾಮ್ ಕೊಟ್ಟಿದ್ದಾರೆ. ಇವತ್ತು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವಾಗ ಯಾವ ರೀತಿ ಟ್ರೆಂಡ್ ಇದೆ ಬೀದರ್ನಲ್ಲಿ ಅಂತ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಒಬ್ಬ ಬಲಿಷ್ಠವಾದ ಒಬ್ಬ ನಾಯಕ ನಾವು ನೋಡಿದ್ದೀವಿ ಬೀದರ್ನಲ್ಲಿ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಬಂಧುಗಳೇ. ವೀರಶೈವ ಲಿಂಗಾಯತ ಚಾನಲಿನ ನಂತರ ನಾನು ಹೇಳಲು ಇಷ್ಟಪಡ್ತೀನಿ, ಈಶ್ವರ ಖಂಡ್ರೆ ಕುಟುಂಬದವರು ಅನೇಕ ದಶಕಗಳಿಂದ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಇವಾಗ ಸ್ವತಃ ಈಶ್ವರ ಖಂಡ್ರೆ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಅವರ ಕೊಡುಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಶೂನ್ಯ. ಕೇವಲ ಸಮಾಜದ ಹೆಸರನ್ನು ಹೇಳಿಕೊಂಡು ರಾಜಕಾರಣದಲ್ಲಿ ತಮ್ಮ ಕುಟುಂಬದ ಬೆಳೆ ಬೆಳೆಸುವುದು ಹೊರತಾಗಿ ಏಳಿಗೆ ಆಯಿತು ಹೊರತಾಗಿ ಸಮಾಜಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಡಲಿಲ್ಲ. ಯಾವ ಹೋರಾಟ ಸಂಘರ್ಷವನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಸಮಾಜದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಲ್ಲ. ಹೀಗಾಗಿ ಅಷ್ಟೇ ಅಲ್ಲ, ಮಾರ್ಕಿ ಹಿರೇಮಠದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಸ್ವಂತ ಕುಟುಂಬದ ಆಸ್ತಿಯನ್ನಾಗಿ ಕಬಳಿಸಿದ್ದಾರೆ. ಇಂತಹ ಒಂದು ಈಶ್ವರ ಖಂಡ್ರೆ ಕುಟುಂಬದವರಿಗೆ ವೀರಶೈವರಿಗೆ ಮತವನ್ನು ಕೇಳಲಿಕ್ಕೆ ಯಾವ ನೈತಿಕತೆಯೂ ಇಲ್ಲ. ಅವರು ಕೇವಲ ವೀರಶೈವ ಲಿಂಗಾಯತ ಮತವನ್ನು ವಿಭಜನೆ ಆಗ್ತವೆ ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ವೀರಶೈವ ಸಮಾಜ ಭಾಳಷ್ಟು ಪ್ರಬುದ್ಧ ಸಮಾಜ. ಇವತ್ತು ಸಂಪೂರ್ಣ ಸಮಾಜ ಮೋದಿಯವರ ಬೆನ್ನೆಲುಬಾಗಿ ನಿಂತಿದೆ. ಕೇವಲ ಒಂದು ಸಮಾಜದ ಮತಗಳನ್ನು ಪಡೆದು ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲ ಜಾತಿ ಧರ್ಮಗಳ ಮತಗಳನ್ನು ಪಡೆಯುವಂಥ ಸ್ವಲ್ಪ ಶಕ್ತಿ ನರೇಂದ್ರ ಮೋದಿಯವರ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕಿದೆ. ಹೀಗಾಗಿ ನನ್ನ ಗೆಲುವು ಅತಿ ಅಂತರದಿಂದ ಗೆಲುವು ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮತದಾರ ಬಾಂಧವರು ಕಳೆದ 1.5 ತಿಂಗಳಿಂದ ಸತತವಾಗಿ ಸುತ್ತಾಡುವುದರಲ್ಲಿ ನನ್ನ ಅನುಭವ ಬಂದಿದೆ. ಹೀಗಾಗಿ ನನ್ನ ಗೆಲುವು ನಿಶ್ಚಿತ ಅನ್ನುವಂಥದ್ದನ್ನು ವೀರಶೈವ ಚಾನಲ್ ಮುಖಾಂತರ ಎಲ್ಲ ವೀಕ್ಷಕರಿಗೆ ನಾನು ತಿಳಿಸಲಿಕ್ಕೆ ಧನ್ಯವಾದಗಳು. ನಮ್ಮ ಭಗವಂತ ಖೂಬ್ ಅವರು ಹ್ಯಾಟ್ರಿಕ್ ಸಾಧಿಸಿದೆ ಅಂತೇಳಿ ವೀರಶೈವ ಲಿಂಗಾಯತ ಸಮಾಜದ ಪರವಾಗಿ, ವೀರಶೈವ ಪರವಾಗಿ ರಾಜ್ಯದ ಜನತೆಯಲ್ಲಿ ಮತ್ತು ಬೀದರ ಕ್ಷೇತ್ರದ ಜನತೆ ನಾವು ಮನವಿ ಮಾಡ್ಕೊಳ್ತೇವೆ. ನಮಸ್ಕಾರ.